ಝಾನ್ಸಿ ವಾವ್ ಹುಡುಗರು ಅಂದ್ರೆ ಹುಡುಗರು ರೈತ ಬೆಳಿತಾನೆ ಬೆಳೆ ನಿಮ್ ಮುಖದಲ್ಲಿ ಇದೆ ಲಕ್ಷ್ಮಿ ಕಳೆ ಕೇಕ್ ನೋಡ್ತಾ ಇದಾರೆ ಊಟಕ್ಕೆ ಬಿಟ್ಟವ್ರೆ ಊಟ ಮಾಡಿ ತಿರ್ಗಾ ಹೋಗ್ಬೇಕು ಗೈಸ್ ನೋಡಿ ನಮ್ಮ ಹಾಯ್ ಹಲೋ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಸುಹಾಸ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಗೈಸ್. ಇವತ್ತು ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಬರ್ಬೋದು, ಯಾಕೆಂದರೆ ಮೈಕು ನನ್ನ ಫ್ರೆಂಡ್ ಎತ್ಕೊಂಡು ಹೋಗ್ಬಿಟ್ಟು ವಾಪಸ್ ತಂದಿಲ್ಲ, ತರ್ತೀನಿ ಅಂತ ಹೇಳೋರೆ. ಸೊ ಇವಾಗ ಕಾಲೇಜ್ ಮುಂದಕ್ಕೆ ಬಂದೆ. ಇವತ್ತು PPT ಅವ್ರದ್ದು ಫೇರ್ವೆಲ್ ಇತ್ತು. ಸೊ ಫೇರ್ವೆಲ್ ಪಾರ್ಟಿನ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇವತ್ತು ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಂಡು ಬರ್ತಾ ಇದ್ದೀನಿ. ನೋಡೋಣ. ನೋಡಿ ಬಂದೆ ನಮ್ಮ ಕಾಲೇಜ್ ಹತ್ರ. ಫೇರ್ವೆಲ್ ಪಾರ್ಟಿಗೆ ನೋಡಿ ಫುಲ್ ರೆಡಿ ಆಗಿಬಿಟ್ಟೈತೆ. ಸಖತ್ತಾಗಿ ಡೆಕೋರೇಷನ್ ಮಾಡಿದಾರಲ್ವ, ಸಖತ್ ಅಂದರೆ ಸಖತ್ತಾಗಿ ರೆಡಿ ಮಾಡವ್ರೆ. ಚಿಕ್ಕದಾಗಿದ್ರೂ ಇರೋ ಜಾಗದಲ್ಲೇ ಬೆಂಕಿ ಮಾಡವ್ರೆ. ಸೆಮಿನಾರ್ ಹಾಲಲ್ಲಿ ಮಾತ್ರ ಅವರ ಹಳೆ ಫೋಟೋಸ್ಗಳ್ನೆಲ್ಲ ಪ್ರಿಂಟ್ ತಕ್ಕೊಂಬಂದು ಅವ್ರ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ನೋಡ್ರಿ ಇಲ್ಲಿ ಎಲ್ಲ ಹಿಂಗೆ ಮಾಡವ್ರೆ. 1:15ಗೆ ಸ್ಟಾರ್ಟ್ ಅಂತೆ. ಸೊ ಇವಾಗ ಇನ್ನೂ 12:15, ಇನ್ನೂ ಬೇಜಾನ್ ಟೈಮ್ ಐತೆ. ಹಂಗಾಗಿ ನಾನು ಒಂದ್ಸಲ ವಿಸಿಟ್ ಹಾಕೊಂಬರೋಣ ಅಂತ ಬಂದೆ. ಬೆಂಕಿ ಮಾಡೋರೆ. ಇನ್ನು 1:15ಇಂದ ನಮ್ಮ BPT ಅವ್ರದ್ದು ಒಂದು ಬ್ಯಾಚ್ದು ಫೇರ್ವೆಲ್ ಇರುತ್ತೆ. ನೋಡೋಣ ಯಾವ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಸಿಂಗಿಂಗ್ ಇರುತ್ತೆ, ಏನೇನು ಕಾಮಿಡಿ ಇರುತ್ತೆ, ಏನೇನು ಮಾಡ್ತಾರೆ ಅಂತ ನೋಡ್ಕೊಂಬರ್ಬೇಕು. ಗೈಸ್ ನೋಡಿ ಎಲ್ಲ ಬಲೂನ್ ಊದವ್ರೆ. ಅಲ್ಲಿ ನೋಡಿ ಅಲ್ಲಿ ಗೆಸ್ಟ್ ಥರ ಕುತ್ಕೊಂಡವ್ರೆ. ಹಾಡು ಹಾಕ್ತಾರೆ. ಇವರು ಗೆಟಪ್ಗಳೆಲ್ಲ ಹಿಂಗೆ ಅಂತ ಅನ್ಕೋಬೇಡಿ, ಇನ್ನೊಂದು ಗಂಟೆ ಬಿಟ್ಟು ನೋಡ್ರಿ. ಯಪ್ಪ ಯಪ್ಪ ಸ್ಟಾರ್ಟಿಂಗ್ ಅಲ್ಲೇ ಹಿಂಗೆ. ಹೇ ಝಾನ್ಸಿ ವಾವ್ ಸೂಪರ್ ಆಗಿದೆಯಾ ಝಾನ್ಸಿ. ಎಲ್ಲಾರು ಅಷ್ಟೇ, 4 ಜನನು. ಪ್ರಿನ್ಸಿ ಇಲ್ಲಿ ನೋಡಿಲಿ ಸ್ವಲ್ಪ ಅಷ್ಟೇ. ಬರೋದ್ರೊಳಗೆ ಡ್ಯಾನ್ಸ್ ಸ್ಟಾರ್ಟ್ ಆಗೋಗಿತ್ತು. ಅದಾದ್ಮೇಲೆ ಮಾಮೂಲಿ ಎಲ್ಲ ಕಾಲೇಜ್ ತರನೇ ಲ್ಯಾಂಪ್ ಲೈಟಿಂಗ್ ಮಾಡಿದ್ರು. ನಮ್ಮ ಫೇರ್ವೆಲ್ ಇವಾಗ ಸ್ಟಾರ್ಟ್ ಆಗ್ತೈತೆ. ಹೆಂಗ ಅನ್ನಿಸ್ತೈತೆ ಬ್ರೋ? ಸುಮ್ನೆ ಕುಂಡ್ರಿಸ್ತಾರೆ. ಏನ್ ಮಾಡ್ತಾರೆ ಗೈಸ್? ಇವಾಗ ಡ್ಯಾನ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಗೇಮ್ ಅಂತೆ. ಗೇಮ್ ಮಾಡಕ್ಕೆ ಅವ್ರ ಸೀನಿಯರ್ಸ್ ನ ಕರೀತಾ ಇದಾರೆ. ನೋಡೋಣ ಯಾವ್ಯಾವ ತರದ ಫನ್ ಗೇಮ್ ಆಡಿಸ್ತಾರೆ ಅಂತ. ಇಲ್ಲ ಸಿಂಪಲ್ ಗೇಮ್ ಏನಪ್ಪ ಅಂದ್ರೆ ಆಡ್ಬೇಕಷ್ಟೇ. ನೋಡಿ ಅಲ್ಲಿ ಇಷ್ಟೇ. ಗೇಮ್ ಯಾವ ತರ ಇರುತ್ತೆ ಅಂದ್ರೆ ಹಿಂಗ್ ಆಡ್ಬೇಕು, ಹಿಂಗಿರೋದ್ನ ಹಿಂಗ್ ಮಾಡ್ಬೇಕಷ್ಟೇ. ಹಾ ರೆಡಿ ಆಯ್ತು. ಲಾಸ್ಟ್ 2 ಸ್ಟೆಪ್ಸ್ ಅಷ್ಟೇ. ಆಯ್ತು ಪಕ್ಕ ನೋಡಿದ್ರು ಸ್ಟಾರ್ಟ್. ಅಯ್ಯಪ್ಪ ಸ್ಟಾರ್ಟಿಂಗ್ ಅಲ್ಲಿ ಔಟ್ ಜನ. ಎರಡೇ ಸ್ಟೆಪ್. What a commentary. Audience is just distracting. ಕೈ ಇಡೋ ಹತ್ರ ಕಾಲಿಟ್ರು ಔಟ್ ಆದ್ರ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಔಟು.
ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಇವಾಗ ಏನಪ್ಪಾ ಅಂದ್ರೆ ಮಿಮಿಕ್ರಿ ಮಾಡ್ತಂತೆ ನೋಡಿ, ಈ ಹುಡುಗಿ ಮಿಮಿಕ್ರಿ ಮಾಡ್ತಂತೆ. ಈ ಮ್ಯಾಮ್ದು ಮಿಮಿಕ್ರಿ, ಇವಾಗ ಮಿಮಿಕ್ರಿ ಮ್ಯಾಮ್ ಬೈದಿರೋದನ್ನ ಮಿಮಿಕ್ರಿ ಮಾಡ. ರೋಶಿನಿ ಮ್ಯಾಮ್ ಮತ್ತೆ ಸ್ಟಾಫ್ ರೂಮ್ ಬಂದಾಗ ಬೇಜಾರ್ ಮಾಡ್ಕೋಬೇಡಿ. ಏನೋ ಜ್ಯೂಸ್ ಕೊಡೋ ನೋಡಿ ಇಲ್ಲಿ ಸರ್. ಹೆಂಗಿದೆ? ಸರ್ ನೋಡಿ ನಮ್ಮ ಬರೀ ಸರ್ ಇಷ್ಟನ್ನ ಎತ್ತಬೇಕು, ಒಳಗೆ ಹಾಕ್ಬೇಕು. ನೋಡಿ ಹಾಕಲ್ಲ ತಿನ್ಸಿ ತಿನ್ಸಿ ಹಾಕ್ತಾ ಇದ್ದಾರೆ. ಈ ಜಾನ್ಸಿ ತಿನ್ಸಿ ಎಲ್ಲ ಹಾಕ ನೋಡಿ. ಜಾನ್ಸಿ ಫುಲ್ ಪಾಸ್ ಆಗೋದು ರೈಸ್ ಇವಿ ಆಗ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಪಿನ್ಸಿಲ್ ಹಾಕ್ತಾ ಇದ್ದಾರೆ. ಇಲ್ಲಿ ಫ್ರೆಂಡ್ ಚಿಯರ್ ಮಾಡ್ರಿ. ಅಣ್ಣಂದು ಅರ್ಥ ಆಗ್ತಿಲ್ಲ ಇಲ್ಲಿ ಏನ್ ನೋಡಿ. ಇಲ್ಲಿ ಹುಡುಗರು ಅಂದ್ರೆ ಹುಡುಗರು. ನೋಡಿ ನೋಡ್ರಿ JCB ಎತ್ತಾಕ್ಬೇಕಲ್ಲ, ಮಾಡ್ಲಿಲ್ಲ ಬಿಕ್ಸ್ಕೊಂಡ್ರಿ ಗೈಸ್. ಇವಾಗ ಫೈನಲಿ ನಮ್ಮ ರೋಶಿನಿ ಮ್ಯಾಮ್ ಹತ್ರ ಬಂದಿದ್ದೀನಿ. ಮ್ಯಾಮ್ ಪ್ರೋಗ್ರಾಮ್ ಎಲ್ಲ ಹೆಂಗ್ ನಡೀತಾ ಇದೆ? ಪ್ರೋಗ್ರಾಮ್ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಸೋ ಮೆನಿ ಮೆಮರೀಸ್ ಆಫ್ ಮೈ ಕಾಲೇಜ್ ಡೇಸ್ ಮತ್ತೆ ಮತ್ತೆ ಬರ್ತಾ ಇದೆ. ಅವ್ರ ಪರ್ಫಾರ್ಮೆನ್ಸಸ್, ಡ್ಯಾನ್ಸ್ನೆಲ್ಲ ನೋಡಿದಾಗ ಇನ್ನು ಅವ್ರ ಫ್ಯೂಚರ್ಗೆ ತುಂಬ ಒಳ್ಳೇದಾಗಲಿ ಅಂತ ಅದಷ್ಟೇ ನನ್ನ ಒಂದು ಆಸೆ. ಅವರು ಮುಂದೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದೊಂದೇ ಆಸೆ. ಪ್ರೋಗ್ರಾಮ್ ಇನ್ನೂ ಬಾಕಿ ಇದೆ, ಇನ್ನೂ ಚೆನ್ನಾಗಿ ನಡೀಲಿ ಅಂತ ಭಾವಿಸ್ತೀನಿ. ಗ್ರೀನ್ ಹಾಕೊಂಡ್ ಬಂದಿದ್ದೀರಾ ಸುಮ್ಮನೆ ಹಂಗೆ? ರೈತ ಬೆಳಿತಾನೆ ಬೆಳೆ. ಏನ್ ಮೇಡಮ್? ರೈತ ಬೆಳಿತಾನೆ ಬೆಳೆ. ನಿಮ್ ಮುಖದಲ್ಲಿ ಇದೆ ಲಕ್ಷ್ಮಿ ಕಳೆ. ದೇವರೇ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗೈತೆ ಅಲ್ವಾ ಮ್ಯಾಮ್? ನೀವು ಅದೇ ತರ ಲಕ್ಷ್ಮಿ ತರ ಇದ್ದೀರಾ ಗೈಸ್. ಇವರು BP ಇಲ್ದಿರೋ ನಮ್ದು ಫಾರ್ಮಸಿಗಾರ ಬರ್ಬೇಕಾಗಿತ್ತು ಅನ್ಸುತ್ತೆ ಒಂದ್ಸಲ. ಏನ್ ಮಾಡಕ್ಕಾಗಲ್ಲ ಗೈಸ್. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗೈತೆ. ಇನ್ನೊಂದು ಗೇಮು. ಬಲೂನ್ ನ ಊದ್ಬೇಕು, ಊದ್ಬಿಟ್ಟು ಹಿಂಗೆ ಕಪ್ಪು ಜೋಡಿಸ್ಬೇಕು. ಜೋಡಿಸ್ತಾ ಇದಾರೆ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಲ್ ಇರೋ ಹುಡುಗಿದ್ರು ಇದೆರಡೆ. Very best for the future. So few words I would like to share as my first batch are for me or all my babies, my kids. When I first came here, you were my guinea pigs, I can say, experimentation field. ಲಾಸ್ಟ್ ಫೋಟೋ ಶೂಟ್ ಗೈಸ್.
ಕೇಕ್ ನೋಡ್ತಾ ಇದಾರೆ ಮೆಷರ್ ಊಟಕ್ ಬಿಟ್ಟವ್ರೆ ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅವ್ರು ಯಾರೋ ಬೆಂಕಿ ಪಟ್ನ ಹೊಡಿಕೊಂಡ್ ಬರಕ್ ಹೋದ್ರೆ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡ್ತಾರೆ. ಫೇರ್ವೆಲ್. So happy to see them all stepping out to their next chapter. I wish them all all the best for their future. Thank you. ನಮ್ ರೋಶಿನಿ ನಾನು ಸಪರೇಟ್ ಆಗಿ ಗಿಫ್ಟ್ ಬಂದಿದ್ದಾರೆ. ಪ್ರೋಗ್ರಾಮ್ ಅಂತೂ ಮುಗೀತು. ಸೊ ಇವಾಗ ಈಚೆ ಕಡೆ ಸ್ನಾಕ್ಸ್ ಎಲ್ಲ ಕೊಡ್ತಾರೆ. ಸೊ ಸ್ನಾಕ್ಸ್ ಎಲ್ಲ ಇಸ್ಕೊಂಡ್ಬಿಟ್ಟು ಮನೆಗೆ ಹೋಗೋದಷ್ಟೇ, ಮುಗೀತು ಪ್ರೋಗ್ರಾಮ್. ಆಮೇಲೆ ಇಲ್ಲಿ ಪನ್ನೀರ್ ರೋಲು, ಆಮೇಲೆ ಇಲ್ಲಿ ಜ್ಯೂಸು. ಗೈಸ್ ನೋಡಿ ನಮ್ ಮುಸ್ಕಾನ್ ಮ್ಯಾಮ್ ನಿಮಗೆ ನಮ್ ಚೇರ್ಮನ್ ಸರ್ ಫೌಂಡರ್ಸ್ ಡೇ ದಿನಾನೇ ನಿಮಗೆ ತೋರಿಸಿದೆ ನಮ್ಮ ಮುಸ್ಕಾನ್ ಮ್ಯಾಮ್ ನ. ಮ್ಯಾಮ್ ಏನ್ ಸಮಾಚಾರ ಮ್ಯಾಮ್? ನೀವ್ ಯಾವ ತರ ಏನು ಈ ತರ ಬ್ಯೂಟಿ ಟಿಪ್ಸ್ ಹೇಳಿ ನಮ್ಗೆ ಹುಡುಗರಿಗೆ. Who told ma'am? Oh, you feel I'm beautiful? Yeah, very much ma'am. One word is not enough to describe your beauty. ನೀವೆಲ್ಲ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತಿರೋದೇ 4-5 ಸ್ಟೂಡೆಂಟ್ಸ್ ಇದ್ದಾರೆ. ಇವ್ರಿಗೆ ಗೊತ್ತಲ್ವಾ ಮ್ಯಾಮ್? ಅವ್ರು ಗೊತ್ತು, ಎಕ್ಸಾಮ್ ಬೈದಿರಿ ಎಲ್ಲರೂ. ಇವ್ರು ಗೊತ್ತು ಇವ್ರು ಗೊತ್ತು ಎಲ್ಲಾರು ಗೊತ್ತು. ಬರ್ತಿರಲ್ಲ, ಇಲ್ಲೇ ಇರ್ತಿರಲ್ಲ. ಬರ್ತಾರೆ ಬಿಡಿ. ಎಲ್ಗೋ ಹೊರಟ್ರು ಎಲ್ಲ. ಎಲ್ಗೆ? ಆಯ್ತು ಮಾಡ್ತೀನಿ ಹೇಳಿ. ಏನು? ಪೆನ್ನಲ್ಲಿ ನಮ್ಮ ಹೆಸರಿದೆ, ತನುಶ್ರೀ ಡಾಕ್ಟರ್. ಗೈಸ್ ಹಂಗೆ ನಮ್ಮ ಗೆಳೆಯ ಸಿಕ್ಕಿದ್ದ ಸಂಗಮೇಶ್ ತುಂಬಾ ದಿನ ಆದ್ಮೇಲೆ ಅದ್ ಹೆಂಗ್ ಬಂದ ಗೊತ್ತಿಲ್ಲ, ಒಟ್ನಲ್ಲಿ ಬಂದಿದ್ದ. ಸೊ ಹಂಗೆ ಈಗ ಫೇರ್ವೆಲ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು, ಫೇರ್ವೆಲ್ ಅಲ್ಲಿ ನಂಗೆ ಡೈಲಿ ಒಂದ್ ಸ್ವಲ್ಪ ಜನ 4 ಜನ ಕಂಟೆಂಟ್ ಕೊಡ್ತಾ ಇದ್ರು ನನ್ನ ಫ್ರೆಂಡ್ಸ್. ಅವ್ರಿಗೆ ಏನಾರು ಕೊಡ್ಬೇಕಲ್ವಾ, ಇಷ್ಟ ದಿನ ಕಂಟೆಂಟ್ ಕೊಟ್ಟಾರ ಮತ್ತೆ ಲೈಫ್ ಅಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ ಸಂಗು ಏನಾರ ತರೋಣ ಅಂತ ಹೋಗ್ತಾ ಇದೀವಿ. ದೊಡ್ಡ ಗಿಫ್ಟ್ ಅಂತೂ ಕೊಡಲ್ಲ, ಅವ್ರೊಂದ್ ಚಿಕ್ಕದೇನೋ ಗಿಫ್ಟ್ ಕೇಳವ್ರೆ, ನಾನು ಕೊಡ್ತೀನಿ ಅಷ್ಟೇ ಗೈಸ್. ಗೈಸ್ ಇವಾಗ ನಾನು ನಮ್ಮ ಸಂಗುನು ಏನ್ ಮಾಡಿದ್ವಿ, ಅದೇ ಅವ್ರಿಗೆ ಗಿಫ್ಟ್ ಅಂತ ಹೇಳಿದ್ವಲ್ಲ, ಒಂದೊಂದು ಕಿಂಡರ್ ಜಾಯ್ ಅಷ್ಟೇ ಗೈಸ್. ಒಂದೊಂದು ಕಿಂಡರ್ ಜಾಯ್ ಕೊಡಕ್ಕೆ ಅಂತ ಕಿಂಡರ್ ಜಾಯ್ ನ ಆರ್ಡರ್ ಮಾಡಿದ್ವಿ, ಬಂತು, ತಗೊಂಡೋಗಿ ಇವಾಗ ಕೊಡೋದಷ್ಟೇ. ನೋಡೋಣ ಗೈಸ್. ನೋಡ್ರಿ ಎಲ್ಲ ಲಾಸ್ಟಿಗೆ ಸ್ನಾಕ್ಸ್ ತಿಂತವ್ರೆ, ಎಲ್ಲ ಸ್ನಾಕ್ಸ್ ತಿಂತವ್ರೆ. ಸಂಗು ಸ್ನಾಕ್ಸ್ ಚೆನ್ನಾಯ್ತಾ? ಸಖತ್ತಾಗಿತ್ತು. ಏನ್ ಹೇಳೋದು? ಏನು 5 ರೇಟಿಂಗ್ ಕೊಡ್ಬೇಕಷ್ಟೇ. ಅಲ್ಲ ಏನ್ ಹೇಳೋದು, ಪನ್ನೀರ್ ರೋಲ್ ಪನ್ನೀರ್ ಚೆನ್ನಾಯ್ತಲ್ಲ? ಮಸ್ತಾಗಿದೆ. ಓಕೆ ಬಾಯ್. ತಗೋ ಪ್ರಿನ್ಸಿ. ಥ್ಯಾಂಕ್ ಯು. ಮತ್ತೆ ಅವೆಲ್ಲ ಬೇಡ, ಯಾವಾಗ ಹೋಗಿ ತಗೊಂಡೆ ಒಟ್ನ ತಂದ್ಕೊಟ್ನಾ. ಗೈಸ್ ಪ್ರಿನ್ಸಿ ಹೇಳಿದ್ಲು ಒಂದು ಕಿಂಡರ್ ಜಾಯ್ ತಂದ್ಕೊಡಕ್ಕಾಗಿಲ್ಲ, ಬರೀ ಕಂಟೆಂಟ್ ಮಾಡಕ್ ಕರಿತಿ ಅಂತ ಹೇಳಿದ್ಲು. ಇಲ್ಲಿ ಹರ್ಟ್ ಆಗ್ಬಿಡ್ತು, ಅದಕ್ಕೆ ಒಂದೊಂದು ಕಿಂಡರ್ ಜಾಯ್ ಕೊಡ್ಸಿದೀನಿ. ನೆಕ್ಸ್ಟ್ ಯಾವಾಗ ಮೀಟಿಂಗ್? ಇನ್ನ ಗ್ರಾಜುಯೇಷನ್ ತನುಶ್ರೀ ದಿನ ಒಂದ್ ವೀಕ್ ಇರುತ್ತೆ, ಇನ್ನ ಒಂದ್ ವಾರ ಕಂಟೆಂಟ್ ಮಾಡ್ಬೋದು. ಏಕೆ ಈಗ ಮನೆಗೆ ಹೊಟ್ರಾ? ಸರಿ ಬ್ಯಾಗ್ ತಗೊಂಬರ್ರಿ.